ರೂಲ್ಸ್ ಮಾಡಿದ್ದೇವಲ್ಲ, ಕೆಲವೊಂದು ರೂಲ್ಸ್ ಪಾಯಿಂಟ್ಸ್ ಹಾಕಿದ್ದೇವೆ, ಅದು ನಾನು ಹೇಳುವಂಥದ್ದು. ಯಾಕೆ ಬರಬೇಕು ಇದರಲ್ಲಿ? ಯಾವುದು ಈಗ ಉಂಟಾ? ಅದು ಮತ್ತೆ ಹೊರಗೆ ಮತ್ತೆ ಮಾಡ್ತಾರೆ, ಒಳಗಡೆ ಉಂಟಾ? ಇಲ್ಲಲ್ಲ, ನಮ್ಗೆ ಒಳಗಡೆ ಯಾವುದೇ ರಾಜಕೀಯದ ವ್ಯವಸ್ಥೆ ಯಾವುದೇ ಕ್ಯಾಂಪಸ್ ಅಲ್ಲಿ ಬರಬಾರ್ದು. ವಿದ್ಯಾರ್ಥಿಗಳು ಪಾಪ ಯಾರು ಮುಗ್ಧರು, ಅವರಿಗೆ ಒಮ್ಮೆ ಒಂದು ಆಲೋಚನೆ ಮಾಡಿದ ಇಮೋಷನಲಿ ಸಡನ್ ದೇ ರಿಯಾಕ್ಟ್ ಅಂತವ್ನು ಬಲಿಪಶು ಮಾಡಲಿಕ್ಕೆ, ಅಂತವ್ರ ಅಡ್ವಾಂಟೇಜ್ ತಗೊಳ್ಳಿಕ್ಕೆ ನಾವು ಅವಕಾಶ ಮಾಡಿ ಕೊಡುವುದಿಲ್ಲ. ಇದು ನಮ್ಮ ಉದ್ದೇಶ. Meetings of the minority, different departments in the minority ministry. Is there anything to be shared with the media? There is, but not today. Because if I tell today, this will go. Loka Parva will go on, and all your other subject will be there. Just another question. Tomorrow you only concentrate on this our program, Loka Samvardhan Parva. ಈ ಅಲ್ಪಸಂಖ್ಯಾತ ಶಾಲಾ ಶಿಕ್ಷಕ ನೇಮಕಾತಿ 15,000 ಶಿಕ್ಷಕರಲ್ಲಿ ಉರ್ದು ಮತ್ತು ಬೇರೆ ಭಾಷೆಯ ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಂಗೆ ಆಗಿಲ್ಲ ಅನ್ನೋದು ನೋಡಿ, ಈಗಾಗಲೇ ಸುಮಾರು ಶಿಕ್ಷಣ ಇಲಾಖೆಯಲ್ಲಿ ನಾನೀಗ ಚರ್ಚೆ ಮಾಡಿದ್ದೇವೆ. ಸುಮಾರು 50,000ಕ್ಕಿಂತಲೂ ಹೆಚ್ಚು ಶಿಕ್ಷಕರ ಕೊರತೆ ಬಹುಶಃ ಈಗಾಗಲೇ ಮಂತ್ರಿಗಳು ಹೇಳಿದ್ದಾರೆ. ಇದರಲ್ಲಿ ಅವರು 25,000 ಬೇಡಿಕೆಯನ್ನು ಬಹುಶಃ ಇಟ್ಟಿದ್ರು. ಆವಾಗ ಉರ್ದು ಹಿಂದಿ ಎಲ್ಲ ಕೂಡ ಸೇರಿತ್ತು. ಆದರೆ ಸರ್ಕಾರ ಅವರಿಗೆ ಅವತ್ತು ಸ್ಯಾಂಕ್ಷನ್ ಪ್ರಥಮ ಹಂತದಲ್ಲಿ ಸ್ಯಾಂಕ್ಷನ್ ಮಾಡುವಾಗ 15,000ಕ್ಕೆ ಅವಕಾಶ ಮಾಡಿ ಕೊಟ್ಟಿದೆ. 15,000ಕ್ಕೆ ಅವಕಾಶ ಮಾಡಿ ಕೊಟ್ಟಾಗ ರೆಗ್ಯುಲರ್ ಸಬ್ಜೆಕ್ಟ್ ಏನಿದೆ 6 ಸಬ್ಜೆಕ್ಟ್ ಇದೆ, ಮ್ಯಾಥ್ಸ್, ಸೈನ್ಸ್, ಸೋಷಿಯಾಲಜಿ ಅಂತ. ಅದು 6 ಅಂದ್ರೆ 2 ಸಾಲಿ 12,000 ಆಯಿತು. ಅದಕ್ಕಾಗಿ ಅವತ್ತು ಅವರಿಗೆ ಲಿಂಗ್ವಿಸ್ಟಿಕ್ ಲ್ಯಾಂಗ್ವೇಜಸ್ ಲೈಕ್ ಉರ್ದು, ತಮಿಳ್, ಮರಾಠಿ ಈ ಲ್ಯಾಂಗ್ವೇಜ್ ಅನ್ನು ಅವರಿಗೆ ಸೇರಿಸಿಕೊಳ್ಳಿಕ್ಕೆ ಫಸ್ಟ್ ಲಿಸ್ಟ್ ನಲ್ಲಿ ಆಗಲಿಲ್ಲ. ಇದು ನಮ್ಮ ಗಮನಕ್ಕೆ ಬಂದ ತಕ್ಷಣ ಅದು ನಾನಿರಲಿ ಮೈನಾರಿಟಿ ಮಿನಿಸ್ಟರ್ ಆಗಿ, ಜಮೀರ್ ಅಹಮದ್ ಖಾನ್ ಮಿನಿಸ್ಟರ್ ಆಗಿ, ರಿಜ್ವಾನ್ ಅರ್ಷದ್ ಅವರು, ಸಲೀಂ ಅಹಮದ್ ಚೇರ್ಮನ್ ಅವರ ರೂಮಿನಲ್ಲಿ ನಮ್ಮ ಇನ್ನಿತರ ಶಾಸಕರು, ಅದು ಯಾಸಿರ್ ಪಠಾಣ್, ಖನಿಜಾ ಫಾತಿಮಾ, ಎನ್.ಎ. ಹರೀಸ್, ತನ್ವೀರ್ ಸೇಠ್, ಅದೇ ರೀತಿ ನಮ್ಮ ಎನ್.ಎ. ಹರೀಸ್, ನಾವೆಲ್ಲ ಶಾಸಕರು ಕೂತ್ಕೊಂಡು, ಐವನ್ ಡಿಸೋಜರ್ ಅವರು ಕೂತ್ಕೊಂಡು ನಾವು ಚರ್ಚೆ ಮಾಡಿ ಶಿಕ್ಷಣ ಇಲಾಖೆ ಮಧು ಬಂಗಾರಪ್ಪ ಜೊತೆ ಫೈನಾನ್ಸ್ ಇಲಾಖೆ ಅದಕ್ಕೆ ಚರ್ಚೆ ಮಾಡಿಕೊಂಡು ಅಲ್ಲಿ ಅವರು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸಿದ್ರು. ಈ ಪ್ರಸ್ತಾವನೆಯು ನಾವು ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಚರ್ಚೆ ಆಗಿ ಮಾನ್ಯ ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ. ಹೆಚ್ಚುವರಿಯಾಗಿ 800 ಪೋಸ್ಟ್ ಅದು ಉರ್ದುಗೆ, 200 ಪೋಸ್ಟ್ ಹಿಂದಿಗೆ, ಅದನ್ನು ಹೆಚ್ಚುವರಿಗೆ ತಗೊಳ್ಳಿಕ್ಕೆ ಈಗಾಗಲೇ ಫೈನಾನ್ಸ್ಗೆ ಮತ್ತು ಶಿಕ್ಷಣ ಇಲಾಖೆ ಸೂಚಿಸಿದ್ದಾರೆ. ಅವರು ಬಂದ ತಕ್ಷಣ ನೋಟಿಫಿಕೇಶನ್ ಆ ಇಲಾಖೆಯವರು ಜಾರಿ ಮಾಡ್ತಾರೆ ಅಂತ ಬಂಗ್ಲೋತ್ ಬಂಗಾರಪ್ಪನ ಹೇಳಿದ್ದಾರೆ. ಈ 15,000 ಶಿಕ್ಷಕರ ಜೊತೆಗೆ ಇದು ನೇಮಕಾತಿ ಹೌದು, ಜೊತೆಗೆ ಆಗುವಂತು. ಇದು ಸಪರೇಟ್ ನೋಟಿಫಿಕೇಶನ್ ಆಗುತ್ತೆ. ಹೌದಲೇ, ಒಂದು ನೋಟಿಫಿಕೇಶನ್ ಆದ ನಂತರ ಅದನ್ನು ಕ್ಯಾನ್ಸಲ್ ಮಾಡಿದೆ ಮತ್ತೆ ಬೇರೆಯವರು ಕೋರ್ಟಿಗೆ ಹೋಗ್ತಾರೆ. ಸೊ ಈ ನೋಟಿಫಿಕೇಶನ್ ಆಗಿದೆ, ಅಡಿಷನಲ್ ಆಗಿ ಒಂದು ನೋಟಿಫಿಕೇಶನ್ ಬರ್ತದೆ 1,000 ಶಿಕ್ಷಕರಿಗೆ. ಇನ್ ಉರ್ದು ಅಂಡ್ ಮರಾಠಿ ಎರಡು. ಮಂಗಳೂರು ರೈಲ್ವೆ ನಿಲ್ದಾಣಗಳನ್ನ ಕೇರಳದ ಪಾಲಕ್ಕಾಡ್ಗೆ ವಾಪಸ್ ತಗೊಳ್ಳೋ ಬಗ್ಗೆ ಚರ್ಚೆಗಳು ಜೋರಾಗಿದೆ. ಸರ್ಕಾರದ ಬದ್ಧತೆ ಈ ವಿಚಾರವಾಗಿ ಏನು ಸರ್? ನಾವು ಬಹಳ ಸ್ಪಷ್ಟವಾಗಿದೆ, ಮಂಗಳೂರು ನಮ್ಮ ಮೈಸೂರು ಡಿವಿಷನ್ಗೆ ಸೇರಬೇಕು. ಪಾಲ್ಘಾಟಲ್ಲಿ ನಾವು ಇಷ್ಟು ವರ್ಷ ಇದ್ದೇವೆ, ನಮಗೆ ತೊಂದರೆ ಇಲ್ಲ, ನಮಗೆ ಸಹಕಾರ ಕೊಟ್ಟಿದ್ದಾರೆ, ಧನ್ಯವಾದ ಸಲ್ಲಿಸ್ತೇವೆ. ಈಗ ನಮಗೆ ಅದು ಮೈಸೂರಿಗೆ ಮಾಡಬೇಕಂತ ಕೂಡ ಹೇಳಿದ್ದೇವೆ. ನಮಗೆ ವಿಶ್ವಾಸ ಇದೆ, ಅಲ್ಲಿ ಎಷ್ಟೇ ಚರ್ಚೆ ನಡೆದರೂ ಕೂಡ ಮಂಗಳೂರು ನಮ್ಮ ವ್ಯಾಪ್ತಿ ಏನಿದೆಯಾ ಅದನ್ನು ಮೈಸೂರು ಡಿವಿಷನ್ ಸೇರಿಸ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ಮಂತ್ರಿಗಳೇ ನಮ್ಮ ರಾಜ್ಯದ ಮಂತ್ರಿ ಸೋಮಣ್ಣ ಅವರು, ಮತ್ತೆ ನಾವು ಅದಕ್ಕೆ ಟೆನ್ಷನ್ ಮಾಡಬೇಕಂತ ಇಲ್ಲ. ಮುಖ್ಯಮಂತ್ರಿ ಕೂಡ ಸೂಚಿಸಿದ್ದಾರೆ, ನಾವು ಕೂಡ ರಿಕ್ವೆಸ್ಟ್ ಮಾಡಿದ್ದೇವೆ, ಅದು ಮೈಸೂರಲ್ಲಿ ಇರಬೇಕಂತ ಹೇಳಿ ನಾವು ಕೂಡ ಕೇಳಿಕೊಳ್ತೇವೆ. ಕೇರಳದಲ್ಲಿ ತಮ್ಮದೇ ಸರ್ಕಾರ ಇದೆ ಸರ್, ತಮ್ಮ ಪಾರ್ಟಿ ಇದೆ, ಅವರು ಕೂಡ ಮೇಲೆ ಸಿಕ್ಕಾಪಟ್ಟೆ ಒತ್ತಡ ಇರ್ತಿದ್ದಾರೆ. ನಾನು ಇಲ್ಲಿ ನಮಗೆ ಆ ರಾಜ್ಯ ಈ ರಾಜ್ಯ ಅಂತ ಯಾಕೆ, ನಮ್ಮ ವಿಚಾರ ಮಾತ್ರ ನಾವು ಮಾತಾಡಬೇಕು. ನಮ್ಮ ರಾಜ್ಯ ವ್ಯಾಪ್ತಿಯನ್ನು ನಾವು ಮೈಸೂರು ಡಿವಿಷನ್ಗೆ ಸೇರಬೇಕು, ನಮ್ಮ ವಿಚಾರ ಅಷ್ಟೇ. ಈ ದೇಶದಲ್ಲಿ ಯಾವುದಕ್ಕೆ ವಿರೋಧ ಇಲ್ಲ, ಯಾವುದಕ್ಕೆ ವಿರೋಧ ಆಗಲಿಲ್ಲ. ಎಲ್ಲಾ ಒಳ್ಳೆ ಕೆಲಸಕ್ಕೂ ವಿರೋಧ ಆಗಿದೆ, ಒಳ್ಳೆ ಕೆಟ್ಟ ಕೆಲಸಕ್ಕೂ ವಿರೋಧ ಆಗದೆ ಈ ದೇಶ ಏನು ಕೂಡ ಆಗಲಿಲ್ಲ. ಅದು ಇಂದಿರಾ ಗಾಂಧಿ ಅವರು ಕಲರ್ ಟಿವಿ ತಂದಾಗಲೂ ಕೂಡ ವಿರೋಧ ಇತ್ತು, ರಾಜೀವ್ ಗಾಂಧಿ ಅವರು ಕಂಪ್ಯೂಟರ್ ತರುವಾಗಲೂ ಕೂಡ ವಿರೋಧ ಇತ್ತು, ಮನಮೋಹನ್ ಸಿಂಗ್ ಅವರು ಲಿಬರಲೈಸೇಷನ್ ಮಾಡುವಾಗಲೂ ಕೂಡ ವಿರೋಧ ಇತ್ತು ಅಲ್ವಾ. ಇಂದಿರಾ ಗಾಂಧಿ ಅವರು ಕಲರ್ ಟಿವಿ ತಂದಾಗ ಅವತ್ತು ವಿರೋಧ ಮಾಡಿದ್ದವರು ಇವತ್ತು ವೀಲ್ ಚೇರ್ ಅಲ್ಲಿ ಕೂತ್ಕೊಂಡು 100 ಚಾನಲ್ ನೋಡ್ತಾರೆ. ನಾವೆಂತ ಮಾಡುದು?
ಅದಕ್ಕೆ ಟೆನ್ಷನ್ ಮಾಡೋದಾಗ್ತದ? ಕನ್ನಡ ಸರ್ಕಾರ ಮೈಸೂರಿಗೆ ಸೇರಿಸಬೇಕು ಅಂತ ಸ್ಪಷ್ಟ ನಿಲುವಿದೆ. ನಮ್ಮ ಸ್ಪಷ್ಟ ನಿಲುವು ಮತ್ತು ನಮಗೆ ವಿಶ್ವಾಸ ಇದೆ, ನಮ್ಮ ರೈಲ್ವೆ ಸಚಿವರು ಕನ್ನಡದವರಿದ್ದಾರೆ, ನಮ್ಮ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ತಾರೆ ಮತ್ತು ಆ ನ್ಯಾಯ ನಮಗೆ ಒದಗಿಸ್ತಾರೆ. ಮತ್ತು ಅವರು ಇಷ್ಟು ವರ್ಷ ಆಗದಿದ್ದನ್ನು ಈಗ ಮಾಡಿದ್ದಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ನೇಪಾಳದಲ್ಲಿ ಫ್ಲಡ್ ಆಗಿದೆ ಸರ್, ತುಂಬಾ ಜನ ಕನ್ನಡಿಗರು ಕೂಡ ತಿಳ್ಕೊಂಡಿದ್ದಾರೆ. ಹೌದು. ಸರ್ಕಾರ ಅಂದ್ರೆ ಮತ್ತೆ ನೀವು ಕೂಡ ಆರೋಗ್ಯ ಇಲಾಖೆ ಏನಾದರೂ ಈಗಾಗಲೇ ಸರ್ಕಾರ ಇದರ ವಿಚಾರವನ್ನು ಗಣನೆಗೆ ತಗೊಂಡಿದೆ. ನಮ್ಮ ರಾಜ್ಯದಿಂದ ಏನೆಲ್ಲ ಸಹಕಾರ ಬೇಕಾ ಹಾಗೆ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಿಗೆ ಸೂಚಿಸಿದ್ದಾರೆ. ನಾವು ಕೂಡ ಚರ್ಚೆ ಮಾಡ್ತಾ ಇದ್ದೇವೆ. ಅಗತ್ಯ ಯಾಕಂತ ಹೇಳಿದರೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಡಾಕ್ಟರ್ಸ್ ಅಲ್ಲಿಗೆ ಅಗತ್ಯವ ಅಥವಾ ಡಾಕ್ಟರ್ಸ್ಗಿಂತಲೂ ಕೌನ್ಸಿಲರ್ಸ್ ಅಗತ್ಯ. ಯಾಕಂದ್ರೆ ಕೆಲವರು ಮನೆ ಕಳ್ಕೊಂಡಿದ್ದಾರೆ, ಕೆಲವರು ತಂದೆ ತಾಯಿನ ಕಳ್ಕೊಂಡಿದ್ದಾರೆ, ಕೆಲವು ಕುಟುಂಬ ಕಳ್ಕೊಂಡಿದ್ದಾರೆ. ಅವ್ರು ಸೈಕಾಲಜಿಕಲಿ ದೇ ಆರ್ ಮಚ್ ಎಫೆಕ್ಟೆಡ್. ಅದು ಬೇಕಾ ಬೇಡವಂತ ನಾವಲ್ಲಿ ನೋಡ್ತೇವೆ. ಅದರ ಬಗ್ಗೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಯಾವುದೇ ತೀರ್ಮಾನವೂ ತೆಕ್ಕೊಳ್ಳಿಲ್ಲ. ಅಂತ ಒಂದು ಬೇಡಿಕೆ ಕೇಂದ್ರ ಸರ್ಕಾರ ಮುಂದೆ ಬಂದರೆ ಮತ್ತು ಹೋಗಬೇಕ ಅಗತ್ಯವಿದ್ದರೆ ನಾವು ಬಹುಶಃ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿಕೊಂಡು ನಾವು ರೆಡಿ ಇದ್ದೇವೆ. ಆದರೆ ನಾವು ನಮಗೆ ಅನುಭವ ಏನಂತ ಹೇಳಿದರೆ 2014-15 ಆಗಿತ್ತು. ಆಗ ನಾವಿಲ್ಲಿ ಡಾಕ್ಟರ್ ಮತ್ತು ಕೌನ್ಸಿಲರ್ ಕಲಿಸಿದ್ದೆವು. ಅವರು ಅಲ್ಲಿ ಲೋಕಲ್ಸ್ ಇವರಿಗೆ ಬೈತಾರೆ, ನೀವು ಯಾಕೆ ಇಲ್ಲಿ ಬಂದಿದ್ರೆ ಅಂತ ಹೇಳಿ. ಅದಕ್ಕೆ ನಮಗೆ ಅಲ್ಲಿ ಪರಿಸ್ಥಿತಿ ಅಂತ ಗೊತ್ತಿಲ್ಲ. ನೋಡಿಕೊಂಡು ಅಗತ್ಯ ಬಂದರೆ ಕರ್ನಾಟಕ ಸರ್ಕಾರ ಮತ್ತು ನಾವು ಆರೋಗ್ಯ ಇಲಾಖೆ ಅದಕ್ಕೆ ಸಹಕಾರ ಕೊಡಲಿಕ್ಕೆ ಮುಂದಿದ್ದೇವೆ. ನಾಗೇಂದ್ರ ವಿಚಾರ ಇನ್ನಷ್ಟು ತೀವ್ರ ಮಾಡ್ತಾ ಇದ್ದಾರೆ ಪ್ರತಿಭಟನೆ. ಇವತ್ತು ಅಶೋಕ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಸಿಎಂ ಮನೆಗೆ ಮುತ್ತಿಗೆ ಹಾಕ್ತೀವಿ, ನಾವು ದೇವರ ಹೆಸರು ಅರ್ಸಲಿ ಹೇಳಿಲ್ಲ, ಅರ್ಸಲಿ ನಾಗೇಂದ್ರ ಅಂತ ಹೇಳ್ಬಿಟ್ವಿ, ಆದರೂ ಸರ್ಕಾರ ಇನ್ನೂ ಕಣ್ತೆರಲಿಲ್ಲ. ಈಗ ದೇವರಿಗಿಂತಲೂ ಜಾಸ್ತಿ ನಾಗೇಂದ್ರನ ಹೆಸರನ್ನು ಪ್ರತಿಪಕ್ಷದವರು ಹೇಳಲಿಕ್ಕೆ ಅದು ದೇವರೇ ಅವರಿಗೆ ಮನಸ್ಸು ಕೊಟ್ಟದ್ದು, ಇಲ್ಲದವರು ಹೇಳಲಿಕ್ಕೆ ಇಲ್ಲ. ಎರಡನೇದು ಪ್ರತಿಭಟನೆ ನಮ್ಮ ಪ್ರಜಾಪ್ರಭುತ್ವದ ಸೌಂದರ್ಯ. ಆ ಪ್ರತಿಭಟನೆ ಮಾಡಬೇಡಿ ಅಂತ ಯಾರು ಹೇಳ್ತಾರೆ? ಇವರಿಗೆ ಮಾಡಲಿ. ಅದು ವಿಧಾನಸಭೆಯನ್ನು ರಾಜಕೀಯದ ಪ್ರತಿಭಟನೆ ವೇದಿಕೆಯನ್ನಾಗಿ ಮಾಡಿದ್ದು ತಪ್ಪು, ಅದು ಜನ ಕ್ಷಮಿಸುವುದಿಲ್ಲ. ವಿಧಾನಸಭೆ ಅಧಿವೇಶನ ಅದು ರಾಜಕೀಯ ಪ್ರತಿಭಟನೆ ವೇದಿಕೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಈ ರಾಜ್ಯದ ಜನಸಾಮಾನ್ಯ ಸಮಸ್ಯೆಗಳನ್ನು ರೇಸ್ ಮಾಡಿ ಚರ್ಚಿಸಿ ಆ ಸಮಸ್ಯೆಗಳಿಗೆ ಪರಿಹಾರ ಕಾಣುವಂಥ ವೇದಿಕೆ ಆಗಬೇಕು. ಅದಕ್ಕಾಗಿ ಬಿಜೆಪಿಯವರು ಅಧಿವೇಶನ ನಡೆಸದೆ ಸಾಮಾಜಿಕವಾದ ವಂಚನೆ ಈ ರಾಜ್ಯದ ಜನತೆಗೆ ಇವತ್ತು ಮಾಡಿದ್ದಾರೆ. ಯಾಕೆಂತ ಹೇಳಿದರೆ ಇವರೊಂದು ನೋಟಿಸ್ ಕೊಟ್ಟು ಚರ್ಚೆ ಮಾಡೋದು ಇಲ್ಲ. ಒಂದು ನೋಟಿಸ್ ಕೊಟ್ಟು ಯಾಕೆ ನೀವು ಕೊಡಬಾರ್ದಂತ ಹೇಳಿದರೆ ಸರ್ಕಾರ ಉತ್ತರ ಕೊಡ್ತದೆ, ನಾವು ಯಾಕೆ ಅವರಿಗೆ ಉತ್ತರ ಕೊಟ್ಟಿದ್ದೇವೆ ಅಂತೇಳಿ, ಮಂತ್ರಿ ಕೊಟ್ಟಿದ್ದೇವೆ ಅಂತೇಳಿ, ಮತ್ತೆ ಜನ ತೀರ್ಮಾನ ಮಾಡ್ತಾರೆ, ಮುಗಿದ್ದು ನೆಕ್ಸ್ಟ್ ಸಬ್ಜೆಕ್ಟ್ ತಗೊಳ್ಬೇಕು. ಇವರು ನೋಟಿಸು ಕೊಡೋದಿಲ್ಲ, ಚರ್ಚೆ ಮಾಡೋದಿಲ್ಲ. ನಾವು ಇವ್ರು ಬರೇ ಬೊಬ್ಬೆ ಹಾಕಿ ಏನು ಬೊಬ್ಬೆ ಹಾಕ್ತಾರೆ ಅವರಿಗೆ ಅರ್ಥನೂ ಕೂಡ ಆಗೋದಿಲ್ಲ. ಇವರ ಉದ್ದೇಶ ಏನಾಗಿದ್ರೆ ಬರೇ ಸಮಯವನ್ನು ಹಾಳು ಮಾಡಿದ ಮಾತ್ರ ಅಲ್ಲದೆ ಇದರಿಂದ ಯಾರಿಗೆ ಪ್ರಯೋಜನ ಆಗಿದೆ. ಆದ ಕಾರಣ ಇವರ ಅಸೆಂಬ್ಲಿ ಒಳಗಡೆ ಈ ವರ್ತನೆಯನ್ನು ಕರ್ನಾಟಕ ರಾಜ್ಯದ ಜನತೆ ಎಂದೂ ಕೂಡ ಶ್ರಮಿಸುವುದಿಲ್ಲ. ಇನ್ನು ಹೊರಗಡೆ 500 ಅಲ್ಲ 1000 ಕಿಲೋಮೀಟರ್ ಪಾದಯಾತ್ರೆ ಆಗಲಿ, ಆರೋಗ್ಯಕ್ಕೆ ಹೆಚ್ಚು ಕಮ್ಮಿ ಆದರೆ ಕಂಪ್ಲೀಟ್ ಇವರ ವ್ಯವಸ್ಥೆ ನಾನು ಆರೋಗ್ಯ ಇಲಾಖೆ ನೋಡಿಕೊಳ್ತೇವೆ. ನಮಗೇನು ಅದರಲ್ಲಿ ಬೇಜಾರಿಲ್ಲ. ಹೊರಗಡೆ ಎಷ್ಟೇ ಮೈಕ್ ಹಿಡಿದು ಬೊಬ್ಬೆ ಹಾಕಲಿ, ಫುಲ್ಲು ಕರೆಂಟ್ ಕೊಡೋ ಕೆಲಸ ನಾವು ಇವತ್ತು ಮಾಡಿದಕ್ಕೆ ನಮ್ಮ ಕಣ್ಣು ಕಟ್ಟು ಮನೆಗೆ ಹೋಗೋದಿಲ್ಲ, ಅದು ಅವರ ಡ್ಯೂಟಿ. ಆದರೆ ಒಳಗಡೆ ಮಾಡಿದವರು ಸರಿಯಲ್ಲ. ಕಾಂಗ್ರೆಸ್ ಈಗಾಗಲೇ ಹೇಳಿದೆ, ನಾವು ಯಾಕೆ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದೇವೆ ಅಂತ ಬಹಳ ಸ್ಪಷ್ಟ ಅವ್ರಿಗೆ ಹೇಳಿದೆ. ಇದನ್ನು